ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಇದರಿಂದ 41 ಜನರು ಮೃತಪಟ್ಟಿದ್ರು. ಈ ಘಟನೆ ನಡೆದು 1 ತಿಂಗಳಾದ ನಂತರ ನಟ ಹಾಗೂ ರಾಜಕಾರಣಿ ವಿಜಯ್ ಅವರು ಇವತ್ತು ಸಂತ್ರಸ್ತರ ಕುಟುಂಬಗಳನ್ನು ಖಾಸಗಿಯಾಗಿ ಭೇಟಿಯಾಗೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೆಪ್ಟೆಂಬರ್ 27ರಂದು ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಜನರು ಸಾವನ್ನಪ್ಪಿದ್ರು ಮತ್ತು ಸುಮಾರು 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಸದ್ಯ ಸಂತ್ರಸ್ತರ ಕುಟುಂಬಸ್ಥರನ್ನ ಮಲ್ಲಪುರಂನ ಖಾಸಗಿ ಹೋಟೆಲ್ ಒಂದರಲ್ಲಿ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಕೆಲವು ವಾರದ ಹಿಂದೆ ಅವರು ವಿಡಿಯೋ ಕಾಲ್ ಮಾಡಿ ವಿಜಯ್ ಅವರು ಮಾತನಾಡಿದ್ರು. ಆ ವೇಳೆ ಅವರನ್ನ ನೇರ ಭೇಟಿಯಾಗುವ ಬಗ್ಗೆ ಪ್ರಸ್ತಾಪಿಸಿದ್ರು ನಟ ವಿಜಯ್. ಇನ್ನು ತಮಿಳುನಾಡಿನ ಕರೂರಿನಲ್ಲಿ ಒಂದು ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಇದರಿಂದಾಗಿ 41 ಜನರು ಮೃತಪಟ್ಟಿದ್ರು. ಅಂದರೆ ಸೆಪ್ಟೆಂಬರ್ 27ನೇ ತಾರೀಕು ಈ ದುರಂತ ಆಗಿತ್ತು. ಇದಾದ ಬಳಿಕ 1 ತಿಂಗಳಾಗಿದೆ. ಅಂದರೆ ಈಗ ಅಕ್ಟೋಬರ್ 27, 1 ತಿಂಗಳ ಬಳಿಕ ಈ ಒಂದು ಮೃತಪಟ್ಟವರ ಅಥವಾ ಸಂತ್ರಸ್ತ ಕುಟುಂಬಸ್ಥರೇನಿದ್ದಾರೆ ಅವರನ್ನ ಭೇಟಿಯಾಗೋದಕ್ಕೆ ವಿಜಯ್ ಅವರು ಡಿಸೈಡ್ ಮಾಡಿದ್ದಾರೆ. ಹೀಗಾಗಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಇವರನ್ನ ಭೇಟಿ ಆಗ್ತಾರೆ ವಿಜಯ್ ಅವರು. 1 ತಿಂಗಳಾದ ನಂತರ ನಟ ಹಾಗೂ ರಾಜಕಾರಣಿ ವಿಜಯ್ ಅವರು ಇವತ್ತು ಸಂತ್ರಸ್ತರ ಕುಟುಂಬಗಳನ್ನು ಖಾಸಗಿಯಾಗಿ ಭೇಟಿಯಾಗೋದಕ್ಕೆ ನಿರ್ಧರಿಸಿದ್ರು. ಅಂದರೆ ಇಲ್ಲಿ ವಿಜಯ್ ಅವರನ್ನ ನೋಡೋದಕ್ಕೆ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೆಪ್ಟೆಂಬರ್ 27ನೇ ತಾರೀಕು ಬಂದಿದ್ರು. ಈ ವೇಳೆ ಕಾಲ್ತುಳಿತ ಸಂಭವಿಸಿ 41 ಜನರು ಮೃತಪಟ್ಟಿದ್ರು.